ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಸಣ್ಣ ಸಜೆಷನ್ ಕೊಡೋಣ ಅಂತ ಯೋಚನೆ ಮಾಡಿದ್ದೀನಿ. ಏನಪ್ಪ ಅಂತಂದರೆ, ನಿಮ್ಮ ಹೂಡಿಕೆ ಅಂದರೆ ನಿಮ್ಮಲ್ಲೇನಾದ್ರೂ ಕಮ್ಮಿ ಮೊತ್ತ ಅಂದರೆ ಸ್ವಲ್ಪ ದುಡ್ಡಿತ್ತು ಅಂತ ಅಂದಾಗ ಅದನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ನೀವು ಯಾವಾಗಲೂ ತಲೆ ಕೆಡಿಸ್ಕೊಂಡಿರ್ತೀರಿ. ಅಥವಾ ನೀವು ಅದನ್ನು ತಗೊಂಡೋಗಿ ಫಿಕ್ಸ್ಡ್ ಡೆಪಾಸಿಟ್ ಥರ ಏನಾದರೂ ಮಾಡ್ಕೊಂಡಿರ್ತೀರಿ, ಅಥವಾ ಬ್ಯಾಂಕಲ್ಲಿ ಇಟ್ಕೊಂಡಿರ್ತೀರಿ. ಬ್ಯಾಂಕಲ್ಲಿ ಕೊಡುವಂತಹ 1% ಬಡ್ಡಿನೋ, ಅಥವಾ ಎಷ್ಟು ಕೊಡ್ತಾರೆ 7% ಕೊಡ್ಬೋದು, ಅಥವಾ ಹಿರಿಯ ನಾಗರಿಕರಾದರೆ ಅವರು 7 to 8% ಕೊಡ್ತಾರೆ. ಈ ಥರ ಬಡ್ಡಿಗೆ ನಿಮ್ಮಲ್ಲಿರುವಂಥ ಹಣವನ್ನು ಅಲ್ಲಿ ಹಾಕಿರ್ತೀರಿ. ಬಟ್ ಅಂಥ ತಪ್ಪುಗಳನ್ನ ಮಾಡಬೇಡಿ. ನಿಮ್ಮಲ್ಲಿ ಕಡಿಮೆ ಮೊತ್ತನೇ ಇರಲಿ. ಯಾವತ್ತೂ ದುಡ್ಡನ್ನು ಇಟ್ಟಿದ್ದ ಜಾಗದಲ್ಲೇ ಇಡಬಾರ್ದು. ಇಟ್ಟಿದ್ದ ಜಾಗದಲ್ಲೇ ಇಟ್ಟರೆ ದುಡ್ಡಂತಲ್ಲ, ಯಾವುದೇ ವಸ್ತು ಆದ್ರೂ ಸಮೇತ ಅದು ರಸ್ಟ್ ಹಿಡಿಯತ್ತೆ, ಅಂದರೆ ತುಕ್ಕು ಹಿಡಿಯತ್ತೆ. ದುಡ್ಡು ಅಷ್ಟೇ. ದುಡ್ಡು ಯಾವಾಗ್ಲೂ ಫ್ಲೋ ಆಗ್ತಾ ಇರಬೇಕು. ಗೊತ್ತಾಗ್ತಿದೆಯಾ? ಫ್ಲೋ ಆಗ್ತಾ ಇರಬೇಕಂದ್ರೆ ದುಡ್ಡು ಯಾವಾಗಲೂ ಚಲಿಸ್ಬೇಕು. ಅದು ಇಟ್ಟಿದ್ದ ಜಾಗದಲ್ಲೇ ಯಾವುದೇ ಕಾರಣಕ್ಕೂ ಇಡಬಾರ್ದು. ಹಾಗಾಗಿ ನಾನಿವತ್ತು ನಿಮ್ಗೊಂದು ಸಣ್ಣ ಸಜೆಷನ್, ನಿಮ್ಗೆ ಹೆಲ್ಪ್ ಆದರೆ ಸಾಕು ಅನ್ನೋದಷ್ಟೇನೆ. ಬಿಕಾಸ್ ನಾನು ಇದ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀನೋ ಅದನ್ನು ನೀವು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅಷ್ಟೇನೆ ನಾನು ಈ ಸಜೆಷನ್ನ ನಿಮಗೆ ಕೊಡ್ತಾ ಇರೋದು. ಏನಪ್ಪ ಅಂತಂದರೆ, ನೀವು ನಿಮ್ಮಲ್ಲಿ ಏನಾದರೂ 1 ಲಕ್ಷ ದುಡ್ಡಿತ್ತು ಅಥವಾ 2 ಲಕ್ಷ ದುಡ್ಡಿತ್ತು, ಏನು ಮಾಡೋದು? ಅಷ್ಟರಲ್ಲಿ ನಾವು ಏನು ಕೊಳ್ಳೋದಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಿ. ದಯಮಾಡಿ ನೀವು ಅದಕ್ಕೆ ಇವತ್ತಿನ ಫ್ಲೋ ಆಫ್ ಶೇರ್, ಇವಾಗ ಫಾರ್ ಎಕ್ಸಾಂಪಲ್ ನೀವು ಅದನ್ನು ಶೇರ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ನಿಮಗೆ ಶೇರ್ಗಳ ಬಗ್ಗೆ ಅಷ್ಟು ಗೊತ್ತಿರೋಲ್ಲ. ನಾಟ್ ಈವನ್ ಮೀ ಟು. ನನಗೂ ಕೂಡ ಶೇರ್ಗಳ ಬಗ್ಗೆ ಅಥವಾ ಅದನ್ನು ಹೆಂಗೆ ಆಪರೇಟ್ ಮಾಡೋದು ಅದ್ರ ಬಗ್ಗೆ ನನಗೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಬಟ್ ನಾವು ಮ್ಯಾನ್ಯುವಲಿ ಏನು ಮಾಡ್ಬೋದು, ನಾವು ಅದನ್ನು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೋದು. ಅದಕ್ಕೆ ನಾವು ಇವತ್ತಿನ ದಿನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಏನಾಗ್ತಾ ಇದೆ, ಟ್ರೆಂಡಿಂಗಲ್ಲಿ ಯಾವುದಿದೆ ಅದ್ರ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟ್ ನಮ್ಮ ಬಿಸ್ನೆಸ್ನ ಶುರು ಮಾಡೋದಕ್ಕಿಂತ ಮೊದಲು ಯಾವುದು, ಫಾರ್ ಎಕ್ಸಾಂಪಲ್ ಒಂದು ಸೋಪ್ ಏನಾದರೂ ಟ್ರೆಂಡಿಂಗಲ್ಲಿ ಇತ್ತು ಅಂದರೆ ಸೋಪ್ ವ್ಯಾಲ್ಯೂ ಎಷ್ಟಿದೆ, ಸೋಪ್ ವ್ಯಾಲ್ಯೂ ದಿನಕ್ಕೆ ಎಷ್ಟು ಜಾಸ್ತಿ ಆಗ್ತಾ ಇದೆ, ಎಷ್ಟು ಕಡಿಮೆ ಆಗ್ತಾ ಇದೆ, ಈ ಥರ ಎಕ್ಸಾಂಪಲ್ ಹೇಳಿದ್ದು ನಾನು. ಇವತ್ತು ಚಿನ್ನದ ಬೆಲೆ ಯಾವಾಗಲೂ ಗಗನಕ್ಕೇರಿದೆ. ಎಷ್ಟು ದಿವಸದಿಂದ, ಹೆಚ್ಚು ಕಡಿಮೆ 1 ವರ್ಷ 6 ತಿಂಗಳಿಂದನೂ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾನೆ ಇದೆ. ಒಂದು ದಿನ ಫಾರ್ ಎಕ್ಸಾಂಪಲ್ ಇವಾಗ 4 ದಿವಸದಿಂದ 13,000 ಇತ್ತು. ಈಗ 4 ದಿವಸ ಆಗಿದ್ಮೇಲೆ ಅದು 14,500 15,000ಕ್ಕೆ ಬಂದಿದೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಹೇಗಿರಬೇಕು ಅಂತಂದ್ರೆ, ನಿಮ್ಮ ಸಣ್ಣ ಅಲ್ಪ ಪ್ರಮಾಣದ ಮೊತ್ತನ ನೀವು ತಗೊಂಡೋಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕೆ ಅಂದರೆ, ನಿಮ್ಮ ಹತ್ರ 1 ಲಕ್ಷ ದುಡ್ಡಿತ್ತು ಅಂತಂದರೆ ಅದನ್ನು ನೀವು ತಗೊಂಡೋಗಿ ಸೈಟ್ ತಗೊಳ್ಳೋದಕ್ಕಾಗಲ್ಲ, ಅಥವಾ ಬೇರೆ ಇನ್ನೇನೋ ಪರ್ಚೇಸ್ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಅದು ನಿಮಗೆ ರಿಟರ್ನ್ಸ್ ರೆವೆನ್ಯೂ ಕೊಡಲ್ಲ. ನೀವು ನಿಮ್ಮ ಅಲ್ಪ ಪ್ರಮಾಣದ ಮೊತ್ತನ ರೆವೆನ್ಯೂ ಬರಬೇಕು ಅನ್ನೋ ಇಂಟೆನ್ಷನಲ್ಲಿ ಇತ್ತು ಅಂತ ಅಂದರೆ ಯಾವಾಗಲೂ ಅದನ್ನು ನೀವು ತಗೊಂಡೋಗಿ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ತುಂಬ ಚಿನ್ನದ ಅಂಗಡಿಯಲ್ಲಿ ಬೇಕಾದಷ್ಟು ಪ್ಲ್ಯಾನ್ಗಳಿದೆ, ನಿಜವಾಗ್ಲೂ ತುಂಬ ಪ್ಲ್ಯಾನ್ಸ್ಗಳಿದೆ. ಆ ಪ್ಲ್ಯಾನ್ನ ಹೋಗಿ ಹುಡುಕಿ. ನಿಮ್ಮಲ್ಲಿ 1 ಲಕ್ಷ ದುಡ್ಡಿತ್ತು ಅಂದಾಗ ಅದನ್ನು ನೀವು ತಗೊಂಡೋಗಿ ಫಿಕ್ಸ್ಡ್ ಡೆಪಾಸಿಟ್ ಇಡೋದಾಗ್ಲಿ, ಅಥವಾ ಬೇರೆ ಇನ್ಯಾರಿಗೋ ಕೈ ಸಾಲ ಅಂತ ಕೊಟ್ಟು ಅಲ್ಲೇನೋ ತೊಂದರೆ ಆಗಿ ಅವರೇನೋ ನಿಮ್ಮ ದುಡ್ಡು ಎತ್ಕೊಂಡೋಗಿ ನಿಮಗೆ ಮೋಸ ಆಗೋದು, ಈ ಥರದನ್ನೆಲ್ಲ ಮಾಡ್ಕೊಳ್ಬೇಡಿ. ದಯವಿಟ್ಟು ನೀವು ಮನಿ ಟ್ರಾನ್ಸಾಕ್ಷನ್ಸ್ ಯಾವಾಗಲೂ ಹೇಗಿರಬೇಕು ಅಂದರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ನಿಮ್ಮ ಕೈಯಿಂದನೇ ಟ್ರಾನ್ಸಾಕ್ಷನ್ ಆಗಬೇಕು, ಮತ್ತೆ ಅದು ವಾಪಸ್ ನಿಮ್ಮ ಕೈಗೆ ಬರಬೇಕು. ಅದಕ್ಕೆ ಬೇಕಾಗಿರುವಂತಹ ಶ್ಯೂರಿಟಿಗಳಾಗಲಿ, ಅದಕ್ಕೆ ಬೇಕಾಗಿರುವಂತಹ ಸೆಕ್ಯೂರಿಟಿಗಳಾಗಲಿ ನೀವು ಅದರ ಮೇಲೆ ಜಾಸ್ತಿ ಎಚ್ಚರನ ವಹಿಸಬೇಕು. ಅದ್ರ ಬಗ್ಗೆ ಎಚ್ಚರ ಇಲ್ಲ ಅಂತಂದರೆ ನಿಜವಾಗ್ಲೂ ಮೋಸ ಹೋಗ್ತೀರಾ. ಈಗಿನ ಟೈಮ್ ಇರೋದೇ ಹಾಗೆ. ಸೊ ಹಾಗಾಗಿ ನಿಮ್ಮಲ್ಲಿರುವಂತಹ ಚಿಕ್ಕ ಅಮೌಂಟನ್ನು ನೀವು ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯಾಕೆ ಅಂತಂದರೆ ಡೇ ಬೈ ಡೇ ಚಿನ್ನದ ವ್ಯಾಲ್ಯೂ ಜಾಸ್ತಿ ಆಗ್ತಾನೆ ಇದೆ. ಒಂದಿನ ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತಿದ್ದಾರೆ GST ವ್ಯಾಲ್ಯೂಸ್ ಎಲ್ಲ ಏನಾದರೂ ಕಡಿಮೆ ಆಯಿತು ಅಂತಂದರೆ, ಅಥವಾ ಟ್ಯಾಕ್ಸ್ ಕಡಿಮೆ ಆಯಿತು ಅಂತಂದರೆ ಚಿನ್ನದ ರೇಟು ಇಳಿಯುತ್ತೆ ಅಂತ. ಇಳಿದ್ರೆ ಎಷ್ಟು ಇಳಿಬೋದು? ತುಂಬ ಭಾರಿ ಏನು ಇಳಿಯೋಲ್ಲ. ಇಳಿದ್ರೆ ಒಂದು 100-200 ರೂಪಾಯಿ ಇಳಿಬಹುದು. ಆದರೆ ಅದರಿಂದ ನಿಮ್ಮ ದುಡ್ಡಿಗೆ ಯಾವುದೇ ರೀತಿ ತೊಂದರೆನೂ ಆಗಲ್ಲ. ಆದರೆ ಒಂದು 100 ರೂಪಾಯಿ ಕಡಿಮೆ ಆಗ್ಬೋದು, ಬಿಟ್ಟರೆ ನಿಮ್ಮ ದುಡ್ಡು ಲಾಸ್ ಅಂತೂ ಆಗೋದಿಲ್ಲ. ಆದಷ್ಟು ನಿಮ್ಮ ಹೂಡಿಕೆನ ಚಿನ್ನದ ಮೇಲೆ ಶುರು ಮಾಡಿ. ದಿಸ್ ಈಸ್ ದ ರೈಟ್ ಟೈಮ್ ಅಂತ ನನಗನ್ಸತ್ತೆ. ದಯಮಾಡಿ ನೋಡಿ ಒಂದ್ಸರಿ. ಈಗ ಚಿನ್ನ ಬಲು ಭಾರ ಆಗಿದೆ, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಭಾರ ಆಗುತ್ತೆ. ಹಾಗೆ ಬೆಳ್ಳಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ದಯಮಾಡಿ ನಿಮ್ಮಲ್ಲಿರುವಂಥ ಹಳೆ ಬೆಳ್ಳಿಗಳನ್ನ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ. ಇವತ್ತಿನ ಮಟ್ಟಿಗೆ ಚಿನ್ನಕ್ಕಿನ್ನೂ ಸಮೇತ ಬೆಳ್ಳಿ ಬೆಲೆ ಜಾಸ್ತಿ ಆಗುತ್ತೆ ಅಂತ ಇವಾಗ ಏನಿದೆಯಲ್ಲ ಶೇರ್ ಮಾರುಕಟ್ಟೆ ಅದು ಹೇಳ್ತಾ ಇದೆ, ನಾನು ಕೇಳಿದ್ದೀನಿ. ಸೊ ಹಾಗಾಗಿ ದಯಮಾಡಿ ನಿಮ್ಮಲ್ಲಿರುವಂತಹ ಬೆಳ್ಳಿನ ಯಾವುದೇ ಕಾರಣಕ್ಕೂ ನೀವು ಸೇಲ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಚಿನ್ನದ ಮೇಲೆ ಹೂಡಿಕೆನ ಮಾಡಿ. ಯಾವ ರೀತಿ ಹೂಡಿಕೆ ಮಾಡಿ ಅಂದರೆ ಅಲ್ಪ ಪ್ರಮಾಣದ ಹೂಡಿಕೆ ಅಷ್ಟೇನೆ. ಯಾಕೆಂದರೆ ನಾನು ಮೊದಲೇ ನಿಮ್ಗೆ ಹೇಳಿದೆ, ನಿಮ್ಮ ಹತ್ರ ಇರುವಂತಹ 1 ಲಕ್ಷ 2 ಲಕ್ಷ ಅಮೌಂಟನ್ನು ಮಾತ್ರ ನೀವು ಚಿನ್ನದ ಮೇಲೆ ಹೂಡಿಕೆ ಮಾಡ್ಬೋದು. ಜಾಸ್ತಿ ಪ್ರಮಾಣದ ಹೂಡಿಕೆ ಅಂತ ಅಂದರೆ ನೀವು ಅದನ್ನು ತಗೊಂಡೋಗಿ ಸೈಟ್ ಅಥವಾ ಜಮೀನನ್ನು ಖರೀದಿ ಮಾಡಿ.
ಚಿನ್ನಕ್ಕಿಂತ ಹೆಚ್ಚು ಬೆಲೆ ಬಾಳುತ್ತೆ ಅದು. ಅಂದರೆ ಅಟ್ ಪ್ರೆಸೆಂಟ್ ಜಾಸ್ತಿ ಬೆಲೆ ಬಾಳದೇ ಇರ್ಬೋದು, 1 ವರ್ಷದ ಮಟ್ಟಿಗೆ ನೀವೇನಾದರೂ ಅದನ್ನ ಇಟ್ಕೊಂಡ್ರೆ ಅದು 1ಕ್ಕೆ 2 ಪಟ್ಟು ಜಾಸ್ತಿ ಆಗೇ ಆಗುತ್ತೆ. ಸೊ ನಿಮ್ಮಲ್ಲಿರುವಂಥ ಅಲ್ಪ ಪ್ರಮಾಣದ ಮೊತ್ತನ ಇಂದು ನೀವು ಹೋಗಿ ಚಿನ್ನದ ಮೇಲೆ ಹಾಕಿ. ತುಂಬ ಅಂಗಡಿಗಳಲ್ಲಿ ಇವಾಗ ನಾನು ಏನು ಈ ಜ್ಯುವೆಲರ್ಸ್ ಅಂತ ತೋರಿಸ್ತಾ ಇದ್ದೀನಿ, ಇದರ ಹೆಸರು ನಾನೇನು ಹೇಳಲ್ಲ. ಇಲ್ಲಿ ಒಂದು ಸ್ಕೀಮ್ ಇತ್ತೆ, ಆ ಸ್ಕೀಮ್ನಲ್ಲಿ ನಾವು ಹೋಗಿದ್ವಿ, ಕೇಳ್ಕೊಂಡು ಬಂದಿದ್ದೀವಿ ಅದನ್ನೆಲ್ಲನೂ. ಸೊ ಹಾಗಾಗಿ ಇದರಿಂದ ನಿಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿರುವಂತಹ ಅಲ್ಪ ಪ್ರಮಾಣದ ಮೊತ್ತನ ಎಲ್ಲೆಲ್ಲೋ ಕೊಟ್ಟು ಕಳ್ಕೊಳ್ಳೋದಕ್ಕಿಂತ ಚಿನ್ನದ ಮೇಲೆ ಹೂಡಿಕೆ ಮಾಡಿ ಕಾಯಿನ್ ತಗೋಬೋದು, ಬಿಸ್ಕೆಟ್ಗಳನ್ನ ತಗೋಬೋದು, ಅಥವಾ ಜ್ಯುವೆಲ್ರೀಸೇ ತಗೋಬೋದು. ಬಟ್ ಅದರಲ್ಲಿ ನೀವು ಡೈಕಾಸ್ಟ್ ಚಾರ್ಜಸ್ ಇರುತ್ತೆ, ಆಮೇಲೆ GST ಇರುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿ, ಎಷ್ಟು ಚಾರ್ಜಸ್ನ ನಾವು ಕಟ್ಟಬೇಕಾಗತ್ತೆ, ಎಷ್ಟು ಚಾರ್ಜಸ್ನ ನಾವು ವಾಪಸ್ ಕೊಡಬೇಕಾದ್ರೆ ಮತ್ತೆ ವಾಪಸ್ ನಾವು ಕಟ್ಟಬೇಕಾಗತ್ತೆ, ಅಥವಾ ಜ್ಯುವೆಲ್ರೀಸ್ ಮಾಡಿಸ್ಕೊಂಡ್ರೆ ಯಾವ ಥರ ಇರುತ್ತೆ, ಇದನ್ನಷ್ಟು ನೀವು ಡೀಟೇಲ್ ಆಗಿ ಅಲ್ಲಿ ಕೇಳ್ಕೋಬೇಕು. ಕೇಳ್ದಲೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಹೂಡಿಕೆ ಮಾಡಬೇಡಿ. ಇನ್ನೂ ಸವಿಸ್ತಾರವಾಗಿ ನೀವೇನಾದರೂ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಡೆಫಿನೆಟ್ ಆಗಿ ಎಷ್ಟು ಚಾರ್ಜಸ್ ನಿಮಗಿರುತ್ತೆ, ಎಷ್ಟು ಚಾರ್ಜಸ್ ನೀವು ವಾಪಸ್ ಕೊಡವಾಗಿರುತ್ತೆ ಅಂತ ತಿಳಿಸ್ತೀನಿ. ಆ್ಯಂಡ್ ಇನ್ನೂ ಹೆಚ್ಚು ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ.